ಹಾಯ್ ನಮಸ್ಕಾರ. ಇವತ್ತು ಫೈರ್ಬೋಲ್ಟ್ ಎಂಪರರ್ AMOLED ಡಿಸ್ಪ್ಲೇ ಉಳ್ಳಂಥ ಒಂದು ಸ್ಮಾರ್ಟ್ ವಾಚ್ನ ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ. ಇದ್ರದ್ದು ಏನಿದೆ ಪ್ರೈಸ್ ರೇಂಜು, ಈ ಪ್ರೈಸ್ ರೇಂಜ್ಗೆ ಈ ಸ್ಮಾರ್ಟ್ ವಾಚು ಓಕೆನಾ ಇಲ್ವಾ, ಏನು ಚೆನ್ನಾಗಿದೆ ಏನೆಲ್ಲ ಚೆನ್ನಾಗಿಲ್ಲ ಅನ್ನೋದು ನಾನು ಈ ವಿಡಿಯೋಲಿ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ವಿಡಿಯೋ ಶುರು ಮಾಡೋಣ. ನಮಗೆ ಬಾಕ್ಸ್ ನೋಡೋಕ್ಕೆ ಈ ರೀತಿ ಸಿಗ್ತಾಯಿದೆ. ಫೈರ್ಬೋಲ್ಟ್ ಎಂಪರರ್ ಬ್ಲೂಟೂತ್ ಕಾಲಿಂಗ್ ಸ್ಮಾರ್ಟ್ ವಾಚ್ ಅಂತೇಳಿ. ಇದು ಒಂದು ಮೇಯ್ನ್ ಇದರಲ್ಲಿ ಒಂದು ದೊಡ್ಡ ಫೀಚರ್ ಏನಪ್ಪ ಅಂತ ಹೇಳಿದ್ರೆ AMOLED ಡಿಸ್ಪ್ಲೇ ಮತ್ತು ಅದರ ಒಂದು ಲುಕ್ಕೂ ಅಷ್ಟೇ. ಇದರ ಒಂದು ವಾಚ್ ಸೈಜ್ ಇದೇನಿದೆ, ಒಂದು ಎಲ್ಲ ಸ್ಮಾರ್ಟ್ ವಾಚಸ್ಸು ನಿಮಗೆ ಸರ್ಕಲ್ ಬರುತ್ತೆ ಮತ್ತು ಸ್ಕ್ವಯರ್ ಬರುತ್ತೆ, ಇಲ್ಲ ಅಂದರೆ ರೆಕ್ಟ್ಯಾಂಗಲ್ ಬರುತ್ತೆ, ಇಲ್ಲಾಂದರೆ ಬ್ಯಾಂಡ್. ನೀವೆಲ್ಲ ನೋಡಿದ್ದೀರಾ. ಇದು ಒಂಥರ ಡಿಫ್ರೆಂಟ್ ಸೈಜಲ್ಲಿದೆ, ಒಂಥರ ಚೆನ್ನಾಗಿದೆ ನೋಡೋದಕ್ಕೂ ಅಷ್ಟೇ. ಮತ್ತು ಇದರಲ್ಲಿ ವಾಯ್ಸ್ ಅಸಿಸ್ಟೆಂಟು ಆಲ್ವೇಸ್ ಸ್ಕ್ರೀನ್ ನಾರ್ಮಲಾಗಿ ಎಲ್ಲ AMOLED ಡಿಸ್ಪ್ಲೇ ವಾಚ್ಗಳಲ್ಲೂ ಆಲ್ವೇಸ್ ಆನ್ ಸ್ಕ್ರೀನ್ ನಮಗೆ ಕಾಣಿಸುತ್ತೆ. ನಮಗೆ ಬಾಕ್ಸ್ನ ಈ ಕಡೆ ಸೈಡ್ ನೋಡ್ತಿದ್ರೆ ಈ ರೀತಿ ಕಾಣ್ತಾ ಇದೆ. ರೆಸೊಲ್ಯೂಷನ್ ಕೊಟ್ಟಿದ್ದಾರೆ 410x512 ಅಂತೇಳಿ. ಮತ್ತು 100 ಸ್ಮೋರ್ಟ್ಸ್ ಮೋಡ್ ಇದೆ. ನಾರ್ಮಲಾಗಿ ಎಲ್ಲ ಇರುವಂಥ ಒಂದು ಬ್ಲಡ್ ಆಕ್ಸಿಜನ್ ಮಾನಿಟ್ರಿಂಗ್ ಇದೆ. AMOLED ಡಿಸ್ಪ್ಲೇ 1.96 ಒಂದು ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದು. ಮತ್ತು ಇದು IP67 ವಾಟರ್ ರೆಸಿಸ್ಟೆನ್ಸ್ ಕೂಡ ಇದೊಂದು ನಮಗೆ ನೋಡೋಕ್ಕೆ ಸಿಗುತ್ತೆ. ಇದರ ಒಂದು ಪ್ರೈಸ್ ಏನಿದೆ ನಮಗೆ ನೀವು ಕಾಣ್ತೀವಿ ನೋಡಿ, MRP ಬಂದು ಅವರು ಹೇಳಿರೋ ಬಂದು 17,000 ಅಂತ ಹೇಳಿ ಅವರು ಸ್ಪೆಸಿಫೈ ಮಾಡಿದ್ದಾರೆ. ಆ್ಯಕ್ಚುಲ್ ರೇಟ್ ಇದು ನಮಗೆ ಸೆಲ್ಲಿಂಗ್ ಪ್ರೈಸ್ ಬಂದು ನಮಗೆ 4,000 ರುಪೀಸ್ಗೆಲ್ಲ ನಮಗೆ ಇದು ಸಿಗುತ್ತೆ. ಮತ್ತು ಇದರ ಒಂದು ಮೇಯ್ನ್ ಫೀಚರ್ಸಲ್ಲಿ ಕೊಟ್ಟಿದ್ದಾರೆ ನೋಡಿ. ಮೇಯ್ನ್ ಕ್ಯಾಮ್ರಾ ಕಂಟ್ರೋಲ್ ಮಾಡ್ಬೋದು, ಸ್ಲೀಪ್ ಮಾನಿಟ್ರಿಂಗ್ ಇದೆ, ಮ್ಯೂಸಿಕ್ ಕಂಟ್ರೋಲ್ ಇದೆ, ಮತ್ತು ವೆದರ್ ಅಪ್ಡೇಟ್ಸ್ ಇದೆ, ಸ್ಮಾರ್ಟ್ ನೋಟಿಫಿಕೇಷನ್ಸ್ ನಾರ್ಮಲ್ ಇದ್ದೇ ಇರುತ್ತೆ, ಮತ್ತು ಮಲ್ಟಿಪಲ್ ವಾಚ್ ಫೇಸಸ್ ಅಂತ ಇಲ್ಲಿ ಅವರು ಸ್ಪೆಸಿಫೈ ಮಾಡಿದ್ದಾರೆ. ಬಾಕ್ಸ್ ನಮ್ಗೆ ನೋಡೋಕ್ಕೆ ಈ ರೀತಿ ಸಿಗ್ತಾ ಇದೆ. ಬನ್ನಿ ನೋಡೋಣ ವಾಚ್ ಯಾವ ರೀತಿ ಇದೆ ಅಂಥೇಳಿ ಚೆಕ್ ಮಾಡಿಬಿಡೋಣ. ಆ್ಯಕ್ಚುಲಾಗಿ ಇವಾಗ ಎಲ್ಲ ಸ್ಮಾರ್ಟ್ ವಾಚ್ ಯಾವ ರೀತಿ ಆಗಿಬಿಟ್ಟಿದೆ ಅಂತ ಹೇಳಿದ್ರೆ, ವಾರಕ್ಕೆ ಒಂದು 2-3 ಕಂಪನಿಯವರು 2-3 ಸ್ಮಾರ್ಟ್ ವಾಚ್ನ ರಿಲೀಸ್ ಮಾಡ್ತಾಯಿದ್ದಾರೆ. ವಾರಕ್ಕೊಂದಾದರೂ ರಿಲೀಸ್ ಮಾಡ್ತಾಯಿದ್ದಾರೆ. ನಮಗೆ ಬಾಕ್ಸ್ ನೋಡಿ ಓಪನ್ ಮಾಡ್ತಿದ್ರೆ ನಮಗೆ ಈ ರೀತಿ ಸ್ಮಾರ್ಟ್ ವಾಚ್ ಈ ರೀತಿ ನಮ್ಗೆ ನೋಡೋಕ್ಕೆ ಸಿಗ್ತಾ ಇದೆ. ಬಾಕ್ಸ್ ಓಪನ್ ಮಾಡ್ತಾ ಇದ್ದಂಗೆ ಮೊದಲನೇದಾಗಿ ನಮಗೆ ವಾಚು ಸಿಗುತ್ತೆ. ಓಪನಿಂಗಲ್ಲೇ ಇದು ಬಂದುಬಿಟ್ಟಿದೆ. ಆ್ಯಕ್ಚುಲಾಗಿ ಸರಿ ಕೂತಿಲ್ಲ ಅಂದ್ಕೊತೀನಿ. ಓಕೆ, ನಾವು ಇದನ್ನು ಬೆಲ್ಟ್ನ ಟೈ ಮಾಡಿ ಸ್ಟಾರ್ಟ್ ಮಾಡೋಣ. ಆಯಿತು. ಮತ್ತು ಸ್ಮಾರ್ಟ್ ವಾಚ್ ಪಕ್ಕಕ್ಕೆ ಇಡೋಣ. ಮತ್ತು ಇದರಲ್ಲಿ ನಮಗೇನೆಲ್ಲ ಸಿಗುತ್ತೆ ಅಂತ ಚೆಕ್ ಮಾಡೋಣ. ಬಾಕ್ಸಲ್ಲಿ ಚಾರ್ಜಿಂಗ್ ಕೇಬಲ್ ಸಿಗ್ತಾ ಇದೆ, ನೋಡ್ತಾ ಇದ್ದೀರಾ ನಿಮಗೆ ಇಲ್ಲಿ. ಇದರಲ್ಲಿ ನಮಗೆ ಒಂದು ಮ್ಯಾಗ್ನೆಟ್ನ ಒಂದು ಚಾರ್ಜಿಂಗ್ ಕೇಬಲ್ ಸಿಗ್ತಾ ಇದೆ. ನೋಡೋಣ ಮ್ಯಾಗ್ನೆಟಿಕ್ ಪವರ್ ಎಷ್ಟು ಪವರ್ ಇದೆ ಅಂಥೇಳಿ ಇದರಲ್ಲಿ ನಾವು ಚೆಕ್ ಮಾಡೋಣ. ನಾರ್ಮಲಾಗಿ ಅಷ್ಟೊಂದೇನು ಪವರ್ ಇಲ್ಲ ಅಂತ ಹೇಳಿದ್ರೆ ನೋಡಿ, ಪರವಾಗಿಲ್ಲ. ಓಕೆ, ಸ್ಟ್ಯಾಂಡ್ ಮಾಡುತ್ತೆ. ತುಂಬ ಸ್ಲೈಟಾಗಿ ಹಿಂಗೆ ನಾವು ಇದು ಮಾಡಿದ್ರೆ ಅಷ್ಟೊಂದು ಮ್ಯಾಗ್ನೆಟಿಕ್ ಪವರ್ ತುಂಬ ಗಟ್ಟಿ ಏನಿಲ್ಲ, ನಾರ್ಮಲ್. ಓಕೆ, ಅದು ಬಿಟ್ಟರೆ ನಮಗೆ ಆ್ಯಸ್ ಯೂಶ್ವಲ್ ಏನೇನೋ ಇದರಲ್ಲಿ ತುಂಬ ಬೋಟ್ ಅವರು ಗೊತ್ತಿದೆ ನಿಮಗೆ. ಬೋಟ್ ಕಂಪನಿಯವರು ತುಂಬ ಅಡ್ವರ್ಟೈಸಿಂಗ್ ಮಾಡ್ತಾರೆ ಸಿಕ್ಕಾಪಟ್ಟೆ ಅಂತೇಳಿ. ಮತ್ತು ಇದರಲ್ಲಿ ನೋಡಿ ಫ್ರೀ ಬುಕ್ ಮೈ ಶೋ ವೌಚರ್ ಕೊಟ್ಟಿದ್ದಾರೆ ಇದರಲ್ಲಿ. ಇದೊಂದು ಒಳ್ಳೆಯ ವಿಷಯ. ಮತ್ತು ಗಾನಾ 3 ಮಂತ್ಸ್ ಅಂದ್ಕೊತೀನಿ. 3 ಮಂತ್ಸ್ ಸಬ್ಸ್ಕ್ರಿಪ್ಷನ್ ಫ್ರೀ ಕೊಟ್ಟಿದ್ದಾರೆ. ಮತ್ತು ಇದು ಬಂದು ಫೈರ್ಬೋಲ್ಟ್ ರಿಜಿಸ್ಟರ್ ಫಾರ್ ವಾರಂಟಿ ಕಾರ್ಡ್ ಒಂದಿದೆ. ಮತ್ತು ಇದು ಯೂಸರ್ ಮ್ಯಾನ್ಯುಯಲ್ ಬುಕ್ ಸಹ ಕೊಟ್ಟಿದ್ದಾರೆ. ಇದರಲ್ಲಿ ಏನಪ್ಪ ಒಳ್ಳೆಯ ವಿಷಯ ಅಂತ ಹೇಳಿದ್ರೆ ಫುಲ್ ಕಲರ್ ಪೇಜಲ್ಲಿ ಪ್ರಿಂಟೆಡ್ ಆಗಿದೆ. ಓಕೆ, ಇದನ್ನೆಲ್ಲ ಸೈಡ್ಗಿಟ್ಟು ನಾವು ವಾಚ್ ಯಾವ ರೀತಿ ಇದೆ ಅಂತೇಳಿ ಚೆಕ್ ಮಾಡೋಣ. ಫಸ್ಟು ನಮಗೆ ನೋಡಿ ವಾಚ್ನ ಒಂದು ಫಿಸಿಕಲ್ ಓವರ್ ಹೇಳ್ತಾ ಇದ್ದೀನಿ ನೋಡಿ. ಅದನ್ನು ಆನ್ ಮಾಡಿ ಪೀಲ್ ಮಾಡಿಬಿಡ್ತೀನಿ. ಇದು ಸ್ಕ್ರೀನಲ್ಲಿರೋವಂಥ ಒಂದು ಇದು. ಇದರಲ್ಲಿ ನಮಗೆ ನೋಡಿ ವಾಚು ನಮಗೆ ನೋಡೋಕ್ಕೆ ಈ ರೀತಿ ಸಿಗ್ತಾಯಿದೆ. ಬೆಂಕಿ ಅಂತಲೇ ಹೇಳ್ತೀನಿ. ಒಂಥರ ಈ ವೆದರ್ ಇದು ಸಿಲಿಕಾನ್ ರಬ್ಬರ್ ಏನು ಯೂಸ್ ಮಾಡಿದ್ದಾರೆ ಇದರಲ್ಲಿ, ಇದೊಂಥರ ಚೆನ್ನಾಗಿದೆ ನಿಜವಾಗ್ಲೂ. ಒಂಥರ ಸಖತ್ ಸ್ಮೂತಾಗಿದೆ. ಮತ್ತು ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಸ್ವಲ್ಪ ಭಾರ ಇದೆ. ಅದಕ್ಕೆ ಬೇರೆ ಲಾಸ್ಟ್ ವಿಡಿಯೋ ನೋಡಿರ್ಬೋದು ಅಂದ್ಕೊತೀನಿ. ಅದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ಭಾರ. ಏನಪ್ಪ ಯಾಕೆ ಅಂತ ಹೇಳಿದ್ರೆ ಇದು ಬಂದು ಪ್ಯೂರ್ಲಿ ಮೆಟಲ್ ಬಾಡಿ ಇದೆ, ಹಾಗಾಗಿ ನಮಗೆ ಭಾರ ಕಾಣಿಸುತ್ತೆ. ಅದು ಬಿಟ್ಟರೆ ರಬ್ಬರ್ ಮಾತ್ರ ತುಂಬ ಸ್ಕಿನ್ ಫ್ರೆಂಡ್ಲಿ. ಇದು ನೋಡಿ ಕಾಣ್ತಾ ಇದೆ ನಮಗೆ, ಸಿಕ್ಕಾಪಟ್ಟೆ ಸ್ಮೂತ್ ಇದೆ. ತುಂಬ ಸ್ಮೂತ್ ಇದೆ ರಬ್ಬರ್. ಇದು ಇದೇ ಥರ ಇರಬೇಕು. ಮತ್ತು ಇನ್ನೊಂದು ನೋಡಿ, ಈ ವಾಚು ಏನಿದೆ ಬೆಲ್ಟಿಗೆ ಇದಕ್ಕೆ ಎಷ್ಟು ಗ್ಯಾಪ್ ಇದೆ ನೋಡಿ. ಇದೊಂಥರ ಗ್ಯಾಪ್ ಇರೋದಕ್ಕೆ ಒಳ್ಳೆ ಸಖತ್ತಾಗಿ ಕಾಣ್ತಾ ಇದೆ ನಿಜವಾಗ್ಲೂ. ಇದು ಲುಕ್ ವೈಸು ಅಷ್ಟೇ. ಇದನ್ನು ಆನ್ ಮಾಡ್ತೀನಿ ಅಷ್ಟೊತ್ತಿಗೆ ಮತ್ತೆ ಹೋಗಿ ಹೇಳ್ಬೇಡೋಣ.
ಈ ಒಂದು ಸ್ಮಾರ್ಟ್ ವಾಚ್ನ ಒಂದು ಸ್ಕ್ರೀನ್ ಡಿಸ್ಪ್ಲೇ ಒಂದು 1.96 AMOLED ಡಿಸ್ಪ್ಲೇ. ಇದು ಒಂದು ಬ್ಲೂಟೂತ್ ಕಾಲಿಂಗ್ ಸ್ಮಾರ್ಟ್ ವಾಚ್ ಮತ್ತು AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಾಯ್ಸ್ ಅಸಿಸ್ಟೆಂಟ್ ಕೂಡ ಇದೆ. ಮತ್ತು ಇದರಲ್ಲಿ 100+ ಆ್ಯಪ್ ಬೇಸ್ಡ್ ಸ್ಪೋರ್ಟ್ಸ್ ಮೋಡ್ ಕೂಡ ಇದೆ. ಮತ್ತು ಇದರಲ್ಲಿ ಮತ್ತು ರೊಟೇಟಿಂಗ್ ಕ್ರೋನ್ ಕೊಟ್ಟಿದ್ದಾನೆ ನೋಡಿ, ಇಲ್ಲಿ ಕಾಣ್ತಾ ಇದೆ ನೋಡಿ. ನಾವು ಹಿಂಗಾದರೂ ಮಾಡ್ಕೋಬೋದು, ಇಲ್ಲ ನಾವು ಕೈಯಲ್ಲಾದರೂ ಟಚ್ಚಲ್ಲಿ ಕೂಡ ಮಾಡ್ಕೋಬೋದು. ಮತ್ತು ಇದರಲ್ಲಿ ಮೇನ್ ಅಡ್ವಾಂಟೇಜ್ ಏನಪ್ಪ ಅಂತ ಹೇಳಿದ್ರೆ, ನಮಗೆ ಇದರಲ್ಲಿ ಬ್ಲೂಟೂತ್ ಕಾಲಿಂಗ್ ಒಂದಿದೆ, ಮತ್ತು ಬ್ಯಾಟ್ರಿ ಬ್ಯಾಕಪ್ಪು ಚೆನ್ನಾಗಿದೆ, ಮತ್ತು ಆಲ್ವೇಸ್ ಡಿಸ್ಪ್ಲೇ ಆನ್ ನಮಗೆ ಸಿಗುತ್ತೆ. ಫೈರ್ಬೋಲ್ಟ್ ಇಲ್ಲಿ ಕಾಣ್ತಿದೆ ನೋಡಿ, ಫೈರ್ಬೋಲ್ಟ್ ಫಿಟ್ ಕ್ಲೌಡ್ ಪ್ರೋ ಅನ್ನೋದು ಬಂದು ಇವರ ಆ್ಯಪ್ ಇದು. ಮತ್ತು ಫೈರ್ಬೋಲ್ಟ್ 1 2 3 ಇವರ ಮಾಡೆಲ್ ಹೆಸರು. ಓಕೆ, ನೋಡೋಣ. ಈ ನಡುವೆ ಎಲ್ಲ ಸ್ಮಾರ್ಟ್ ವಾಚಲ್ಲೂ ಫಸ್ಟು ನಮಗೆ ಆನ್ ಮಾಡಿ ಇದು ಮಾಡಿಬಿಡ್ಬೇಕು. ನಾವು ಸ್ಕ್ಯಾನ್ ಮಾಡ್ತಾ ಇದ್ದಂಗೆ ನಮಗೆ ಫಿಟ್ ಕ್ಲೌಡ್ ಪ್ರೋ ಅನ್ನೋ ಒಂದು ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ಇದ್ರದ್ದು ಯೂಸರ್ ಅಗ್ರಿಮೆಂಟು ಅದು ಇದು ಅಂತ ಇದೆ. ಓಕೆ, ಇದು ಬಿಡಿ. ಫಸ್ಟು ಈಗ ನಾನು ಇದರ ಒಂದು ಓವರ್ವ್ಯೂ ಮತ್ತು ಇದರ ಒಂದು ಏನಿದೆ ಇದನ್ನು ಹೇಳ್ಬಿಡ್ತೀನಿ ನಾನು ನಿಮಗೆ. ನೋಡಿ, ಟೈಮ್ ಫಾರ್ಮ್ಯಾಟ್ ಬಂದು 24 ಅವರ್ಸ್ಗಿದೆ. ಇಲ್ಲ ನಾವು 12 ಅವರ್ಸ್ಗೆ ಸಾಕು ಅಂತೇಳಿದ್ರೆ 12 ಅವರ್ಸ್ ಮಾಡ್ಕೋಬೋದು. ಮತ್ತು ಸೆಟ್ ಟೈಮು ಇದೆಲ್ಲ ನಾವು ಓಕೆನಾ ನೋಡ್ತಾ ಇದ್ದೀರಾ ನೋಡಿ. ನಿಜವಾಗ್ಲೂ ಇದು ಆ್ಯನಿಮೇಟೆಡ್ ವಾಲ್ಪೇಪರ್ ನಿಜವಾಗ್ಲೂ ಹೆವಿ ಕಾಣ್ತಾಯಿದೆ ಗುರು, ನಿಜವಾಗ್ಲೂ ಸಖತ್ತಾಗಿದೆ. ಒಂದು ಹೆಂಗೆ ಕಾಣ್ತಿದೆ ನೋಡಿ, ಹೆವಿ ಕಾಣ್ತಿದೆ. ಮತ್ತು ನೋಡೋಣ ಹೇಳಿ ಎಷ್ಟು ನಮಗೆ ವಾಲ್ಪೇಪರ್ ಅಂತ ಹೇಳಿದ್ರೆ ವಾಚ್ ಫೇಸಸ್ ನಮಗೆ ನೋಡೋಕ್ಕೆ ಸಿಗುತ್ತೆ ಅಂಥೇಳಿ. ತುಂಬ ನಿಜವಾಗ್ಲೂ ಇದರಲ್ಲಿ ನೋಡಿ ನಿಮಗೆ ಸ್ಕ್ರೀನ್ ಕಾಣ್ತಾ ಇದೆ ನೋಡಿ, ಫುಲ್ ಎಡ್ಜು ತುಂಬ ಬಾರ್ಡ್ರ್ ಅಂತೂ ತುಂಬ ಕಮ್ಮಿನೇ ಇರೋ ಥರ ಕಾಣ್ತಾಯಿದೆ ನೋಡಿ. ಕಾಣ್ತಾ ಇದೆ ನಿಮಗೆ ನೋಡಿ, ಎಡ್ಜಸ್ಸು ಸಿಕ್ಕಾಪಟ್ಟೆ ಕಮ್ಮಿ ಇದ್ದಂಗೆ ಕಾಣ್ತಾ ಇದೆ. ನಿಜವಾಗ್ಲೂ ಸಖತ್ ಅಂತಲೇ ಹೇಳ್ಬೋದು. ಇದು ನೋಡಿ, ಇದು ಕೂಡ ಆ್ಯನಿಮೇಟೆಡ್ ವಾಲ್ಪೇಪರ್, ಇದು ಕೂಡ ಹೆವಿ ಇದೆ ಗುರು, ನಿಜವಾಗ್ಲೂ ಸಖತ್ತಾಗಿದೆ. ನಿಜವಾಗ್ಲೂ ಈ ಒಂದು ವಾಲ್ಪೇಪರ್ಗೆ ನೀವು ಏನಾದರೂ ಯೂಸ್ ಮಾಡಿದ್ರೆ ಇದೊಂದು ಏನಿದೆ ನೋಡಿ, ಬ್ಯಾಟ್ರಿ ಇಂಡಿಕೇಷನ್ ಇದೆಯಲ್ಲ ಇಲ್ಲಿ ತುಂಬ ನಿಮಗೆ ಕಲರಲ್ಲಿ ಕಾಣ್ತಾ ಇದೆ, ಗ್ರೀನ್ ಕಲರಲ್ಲಿ. ನಿಜವಾಗ್ಲೂ ಇದೆಲ್ಲ ನೋಡ್ತಾ ಇದ್ದರೆ ಒಂಥರ ಪ್ರೀಮಿಯಮ್ ಲೆವೆಲಲ್ಲಿ ಕಾಣ್ತಾ ಇದೆ ನಿಜವಾಗ್ಲೂ ನಮಗೆ. ಅದು ಬಿಟ್ಟರೆ ನಮಗೆ ಇದು 3ನೇದಾಯಿತು. ಇದು 4 5 ವಾಲ್ಪೇಪರ್ ಅಂತ ಹೇಳಿದ್ರೆ 5 ವಾಚ್ ಫೇಸ್ ನಮಗೆ ಇದರಲ್ಲಿ ನೋಡೋಕ್ಕೆ ಸಿಗುತ್ತೆ. ಇದು ಅಷ್ಟೇ ಬೆಂಕಿ ಇದೆ ನಿಜವಾಗ್ಲೂ, ಇದು ಚೆನ್ನಾಗಿದೆ. ಓಕೆನಾ. ಮತ್ತು ಆ್ಯಸ್ ಯೂಶ್ವಲ್ ಎಲ್ಲ ಒಂದು ಸ್ಮಾರ್ಟ್ ವಾಚಲ್ಲೂ ಕೆಳಗಿಂದ ಮೇಲೆ ಸ್ವೈಪ್ ಮಾಡಿದ್ರೆ ನಮಗೆ ಮೆಸೇಜಿಂಗ್ ಅಥವಾ ನೋಟಿಫಿಕೇಷನ್ ನಮಗೆ ನೋಡೋಕ್ಕೆ ಸಿಗುತ್ತೆ. ಇದು ಬಂದು ವೇಕ್ ಆನ್ ಮಾಡೋದಿಲ್ಲ, ಆಫ್ ಮಾಡೋದಿಲ್ಲ, ಪವರ್ ಆನ್ ಬಟನ್, ಆಫ್ ಬಟನ್ ಇದು. ಮತ್ತು ನಮಗೆ ಈ ಕಡೆ ಮಾಡಿದ್ರೆ, ಈ ಕಡೆ ರೈಟ್ಗೆ ಸ್ವೈಪ್ ಮಾಡಿದ್ರೆ ಆ್ಯಕ್ಟಿವಿಟಿ ಕಾಣಿಸುತ್ತೆ, ಎಷ್ಟು ವಾಕ್ ಮಾಡಿದ್ದೀವಿ, ಎಷ್ಟು ಕ್ಯಾಲರಿ ಬರ್ನ್ ಮಾಡಿದ್ದೀವಿ, ಎಷ್ಟು ಸ್ಟೆಪ್ಸ್ ವಾಕ್ ಮಾಡಿದ್ದೀವಿ ಅಂಥೇಳಿ. ಅದು ಬಿಟ್ಟರೆ ನಮಗೆ BPM ಅಂತ ಹೇಳಿದ್ರೆ ಹಾರ್ಟ್ ಬೀಟ್, ಇದು ಬಂದು ಸ್ವೀಪ್ ಮಾನಿಟರಿಂಗು, ಇದು ಬಂದು ವೆದರ್ ರಿಪೋರ್ಟು, ಮತ್ತು ಇದು ಬಂದು ಮ್ಯೂಸಿಕ್ ಆನ್ ಆಫ್ ಮಾಡೋದು. ಮತ್ತು ನಿಮಗೆ ಇನ್ನೂ ಪ್ಲಸ್ ಕೂಡ ಇದೆ, ಇದು ಒಂದು ಒಳ್ಳೆಯ ವಿಷಯ. ಇನ್ನೂ ಬೇಕಾದರೆ ನಾವು ಇದರಲ್ಲಿ ಸ್ಕ್ರೀನ್ನ ಆ್ಯಡ್ ಮಾಡ್ಕೋಬೋದು. ಮತ್ತು ಇದು ನೋಡಿ, ನಾವು ಯಾವುದೇ ಒಂದು ಸ್ಮಾರ್ಟ್ ವಾಚಲ್ಲಿ ನಾನು ಕೆಲವು ಮಾತ್ರನೇ ನಾನು ಅನ್ಬಾಕ್ಸ್ ಮಾಡಿದ್ರಲ್ಲಿ ನನಗೆ ಇಷ್ಟ ಆಗಿದ್ದ ಏನಪ್ಪ ಅಂತ ಹೇಳಿದ್ರೆ, ವಾಚಲ್ಲೇ ನಾವು ರಿಪೋರ್ಟ್ ಎಲ್ಲ ಕ್ಲೀನಾಗಿ ಚೆಕ್ ಮಾಡ್ಬೋದು ನೋಡಿ. 24 ಅವರ್ಸಲ್ಲಿ ಎಷ್ಟು ಸ್ಟೆಪ್ಸ್ ಮಾಡಿದ್ವಿ, ಏನು ಎತ್ತ ಅಂತೇಳಿ. ಬೇರೆ ಸ್ಮಾರ್ಟ್ ವಾಚಲ್ಲಿ ಬರೀ ಇದೊಂದು ಸ್ಕ್ರೀನ್ ಮಾತ್ರ ಬರ್ತಾಯಿತ್ತು ಅಷ್ಟೇ. ಆದರೆ ಇದರಲ್ಲಿ ನೋಡಿ ಎಲ್ಲ ನೋಡಿ ನಮಗೆ 7 ಡೇಸ್ದು ನಮಗೆ ಆ್ಯಕ್ಟಿವಿಟಿ ನಮಗೆ ಇದರಲ್ಲಿ ನೋಡೋಕ್ಕೆ ಸಿಗುತ್ತೆ. ಇದೊಂದೇ ಅಲ್ಲ, ನಾರ್ಮಲ್ ನೋಡಿ ಹಾರ್ಟ್ ಬೀಟಿಂಗ್ ಇದು ಅಷ್ಟೇ, ಹಾರ್ಟ್ ರೇಟು ಅಷ್ಟೇ ನೋಡಿ. ಇದೆಲ್ಲ ಸಖತ್ ನಿಜವಾಗ್ಲೂ ಚೆನ್ನಾಗಿದೆ. ಇದರಲ್ಲಿ ತುಂಬ ಡೀಟೇಲಾಗಿ ಕೊಟ್ಟಿದ್ದಾನೆ. ನಾವು ಆ್ಯಪ್ನ ಚೆಕ್ ಮಾಡಿ ನೋಡೋ ಅವಶ್ಯಕತೆ ಇಲ್ಲ ನಮಗಿಲ್ಲ ಆ್ಯಕ್ಚುಲಾಗಿ. ನೋಡಿ, ಲೆಫ್ಟ್ ಸೈಡಿಂದ ರೈಟ್ ಸೈಡ್ಗೆ ನಾವು ಸ್ವೈಪ್ ಮಾಡಿದ್ರೆ ನಮಗೆ ಶಾರ್ಟ್ಕಟ್ ಸಿಗ್ತಾ ಇದೆ. ಫಸ್ಟು ನಮಗೆ ಕಾಲ್ ಇದು ಸಿಗುತ್ತೆ ನಮಗೆ ಈ ಕಡೆಯಿಂದ. ಅದು ಬಿಟ್ಟರೆ ನಮಗೆ ವೆದರ್ ಸಿಗ್ತಾ ಇದೆ, ಮತ್ತು ಇದು ಬ್ರೈಟ್ನೆಸ್, ಇದು ಸ್ವೀಪ್ ಮಾಡಿ ಎಲ್ಲ ಇದು ಶಾರ್ಟ್ಕಟ್ ಆ್ಯಕ್ಚುಲಾಗಿ ಇದು. ಮತ್ತು ಮ್ಯೂಸಿಕ್ಕು, ಇದು ಬಂದು ಆ್ಯಕ್ಟಿವಿಟಿ. ಮತ್ತು ಮೇಲಿಂದ ಸ್ವೈಪ್ ಮಾಡಿದ್ರೆ ನೋಡಿ ನಮಗೆ ಬ್ರೈಟ್ನೆಸ್ ಜಾಸ್ತಿ ಮಾಡೋದು ಕಮ್ಮಿ ಮಾಡೋದು ಸಿಗ್ತಾ ಇದೆ. ಮತ್ತು ಇಲ್ಲಿ ಬ್ಲೂಟೂತ್ ಕನೆಕ್ಟಿವಿಟಿ ಇದೆ, ಮತ್ತು ಆಡಿಯೋ ಮತ್ತು ಕಾಲ್ಸ್ದು ಕನೆಕ್ಟಿವಿಟಿ ಇದೆಯಾ ಇಲ್ಲ ಫೋನಲ್ಲಿ ಅಂಥೇಳಿ ಅದು ನಾವಿಲ್ಲೇ ಚೆಕ್ ಮಾಡ್ಕೋಬೋದು. ಮತ್ತು ಇದು ಬಂದು ಟಾರ್ಚ್ ಸಹ ಇದೆ ನಮಗೆ ಇದರಲ್ಲಿ, ಇದೊಂದು ಒಳ್ಳೆಯ ವಿಷಯ. ಮತ್ತು ಇದು ಬಂದು ಕಾಲ್ ಆನಲ್ಲಿ ಇದೆಯಾ ಇಲ್ವಾ ಅಂಥೇಳಿ ಸೆಟ್ಟಿಂಗ್ಸು. ಅದು ಬಿಟ್ಟರೆ ನಮಗೆ ಮೇಲಿಂದ ಸ್ವೈಪ್ ಮಾಡಿದ್ರೆ ನಾರ್ಮಲ್ ಸೆಟ್ಟಿಂಗ್ಸ್ ಸಿಗ್ತಾ ಇದೆ. ಸೆಟ್ಟಿಂಗ್ಸ್ ಬಂದು ಮೆನ್ಯೂ ಸ್ಟೈಲ್ ನಾರ್ಮಲಾಗಿ ಇದರಲ್ಲಿ 3 ಸ್ಟೈಲ್ 4 ಸ್ಟೈಲ್ ಇದೆ. ಫಸ್ಟ್ ಸ್ಟೈಲ್ ಏನಪ್ಪ ಅಂತ ಹೇಳಿದ್ರೆ,
ಫಸ್ಟ್ ಸ್ಟೈಲ್ ನಮಗೆ ನೋಡೋಕ್ಕೆ ಈ ರೀತಿ ಸಿಗ್ತಾ ಇದೆ ನೋಡಿ. ಒಳ್ಳೆ ಆ್ಯಂಡ್ರಾಯ್ಡ್ ಫೋನ್ಸಲ್ಲಿರುತ್ತಲ್ಲ ಐಕನ್ಸು, ಆ ರೀತಿ ನಮಗೆ ನೋಡೋಕ್ಕೆ ಸಿಗ್ತಾ ಇದೆ. ಅದು ಬಿಟ್ಟರೆ ನಮಗೆ ಮೆನು ಸ್ಟೈಲಲ್ಲಿ ಸೆಕೆಂಡ್ ಸ್ಟೈಲ್ ಬಂದು ನಮಗೆ ಈ ರೀತಿ ಸಿಗುತ್ತೆ, ಡೀಟೇಲ್ ವ್ಯೂ ಥರ ಸಿಗ್ತಾ ಇದೆ. ಅದು ಬಿಟ್ಟರೆ ನಮಗೆ ಮೆನು ಸ್ಟೈಲ್ಗೆ ಹೋದರೆ ಮೂರನೇ ಸ್ಟೈಲ್ ಚೆಕ್ ಮಾಡಿದ್ರೆ ನೋಡೋಣ ಯಾವ ರೀತಿ ಬರುತ್ತೆ ಅಂತ ಹೇಳಿದ್ದು ನೋಡಿ. ಇದು ನೋಡಿ ಈ ಥರ ಸರ್ಕಲಲ್ಲಿ ನಮಗೆ ನೋಡೋಕ್ಕೆ ಸಿಗ್ತಾ ಇದೆ. ಅದು ಬಿಟ್ಟರೆ ನಮಗೆ ಮೆನು ಅಲ್ಲಿ ನಾಲ್ಕನೇ ಸ್ಟೈಲ್ ನೋಡೋಣ ಯಾವ ರೀತಿ ಸಿಗುತ್ತೆ ಅಂತೇಳಿ. ಇದು ಬಂದು ಸರ್ಕಲರಲ್ಲಿ, ಅದು ಆಫ್ ಸರ್ಕಲ್, ಇದು ಫುಲ್ ಸರ್ಕಲ್ ಸ್ಕ್ರೀನಲ್ಲೇ ನಮಗೆ ನೋಡೋಕ್ಕೆ ಸಿಗುತ್ತೆ. ಇದು ಒಂದು ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದು. ಇದರಲ್ಲಿ ಡಿಸ್ಪ್ಲೇ ಐಕನ್ ತುಂಬ ಅಂತೇಳಿದ್ರೆ ಡಿಸ್ಪ್ಲೇ ಮೆನು ಸ್ಟೈಲ್ ತುಂಬಾ ಇದೆ ಇದರಲ್ಲಿ. ಅದು ಬಿಟ್ಟರೆ ನಮಗೆ ಡಿಸ್ಪ್ಲೇ ಸಿಗುತ್ತೆ. ಡಿಸ್ಪ್ಲೇಯಲ್ಲಿ ವಾಚ್ ಫೇಸ್ ಸ್ವಿಚ್ ಮಾಡೋದು ಇಲ್ಲೇ ಸಿಗುತ್ತೆ, ಮತ್ತು ಬ್ರೈಟ್ನೆಸ್ ಸಿಗುತ್ತೆ, ಸ್ಕ್ರೀನ್ ಟೈಮ್ ಇಲ್ಲೇ ನಾವು ಅಡ್ಜಸ್ಟ್ ಮಾಡ್ಕೋಬೋದು, ಮತ್ತು ರೈಸ್ ಟು ವೇಕ್ ಇದು ಆನ್ ಮಾಡ್ಕೋಬೋದು, 5 ಸೆಕೆಂಡ್ಸ್ಗೆ ಆಫ್ ಆಗಿಬಿಡುತ್ತೆ. ಓಕೆ, ಇದೂ ಒಂದು ಒಳ್ಳೆ ವಿಷಯ ಅಂತಲೇ ಹೇಳ್ಬೋದು. ಅದು ಬಿಟ್ಟರೆ ನಮಗೆ AOD ಕ್ಲಾಕ್ ಅಂತ ಇದೆ, ಶಟ್ ಡೌನು ಡಿಜಿಟಲ್ ಕ್ಲಾಕ್. AOD ಅಂತ ಹೇಳಿದ್ರೆ ಆಲ್ವೇಸ್ ಡಿಸ್ಪ್ಲೇ ಅನ್ನೋದು. ಆಲ್ವೇಸ್ ಡಿಸ್ಪ್ಲೇ ಕ್ಲಾಕಲ್ಲಿ ನಮಗೆ ಡಿಜಿಟಲ್ ಬೇಕಾ ಇಲ್ಲ ಅನಲಾಗ್ ಬೇಕಾ, ಅನಲಾಗ್ ಮಾಡಿ ನೋಡೋಣ ಯಾವ ರೀತಿ ಬರುತ್ತೆ ಅಂಥೇಳಿ. ನೋಡಿ, ಆಫ್ ಮಾಡಿದ ತಕ್ಷಣ ಸ್ಕ್ರೀನ್ ನಮಗೆ ಅನಲಾಗ್ ಬರುತ್ತೆ ನೋಡಿ ಈ ರೀತಿಯಾಗಿ. ಮತ್ತು ಡಿಸ್ಪ್ಲೇಯಲ್ಲಿ ನಮಗೆ ಆಲ್ವೇಸ್ ಡಿಸ್ಪ್ಲೇಯಲ್ಲಿ ಡಿಜಿಟಲ್ ಕ್ಲಾಕ್ನ ಚೆಕ್ ಮಾಡಿ ನೋಡೋಣ. ನೋಡಿ, ಡಿಜಿಟಲ್ ಕ್ಲಾಕ್ ನಮಗೆ ಈ ರೀತಿ ಮಾತ್ರ ನೋಡೋಕ್ಕೆ ಸಿಗುತ್ತೆ. ಮತ್ತು ಮೆನುಗೆ ಹೋಗೋಣ. ಮೆನುವಲ್ಲಿ ನಾರ್ಮಲಾಗಿ ಐಕನ್ಸ್ ನಮಗೆ ಇಷ್ಟೊಂದು ಐಕನ್ಸ್ ನೋಡೋಕ್ಕೆ ಸಿಗ್ತಿದೆ. ಫಸ್ಟು ಟೆಲಿಫೋನ್ ನಾರ್ಮಲಾಗಿ ಗೊತ್ತಿದೆ, ಎಲ್ಲ ನಾವು ಇಲ್ಲಿಂದನೇ ಕಾಲ್ ಮಾಡ್ಬೋದು ಅಂಥೇಳಿ. ಅದು ಬಿಟ್ಟರೆ ನಮಗೆ ಕಾಂಟ್ಯಾಕ್ಟ್ ಪರ್ಸನ್ಸ್ ಅಂತ ಇದೆ. ಫ್ರೀಕ್ವೆಂಟಾಗಿ ನಾವೇನಾದರೂ ಕಾಲ್ ಮಾಡಿದರೆ ಒಂದು 10 ಜನದ್ದು ನಮಗೆ ಇಲ್ಲಿ ಆಲ್ರೆಡಿ ಸ್ಟೋರ್ ಆಗುತ್ತೆ. ಅದು ಒಂದು ಒಳ್ಳೆಯ ವಿಷಯ ಅಂತ ಹೇಳ್ಬೋದು. ಅದು ಬಿಟ್ಟರೆ ನಮಗೆ ಕಾಲ್ ರೆಕಾರ್ಡ್ಸ್ ಕೂಡ ನೋಡಿ, ಕಾಲ್ ರೆಕಾರ್ಡ್ಸು ಇಲ್ಲೇ ಸಿಕ್ಬಿಡುತ್ತೆ. ಅದು ಬಿಟ್ಟರೆ ನಮಗೆ ವಾಯ್ಸ್ ಅಸಿಸ್ಟೆಂಟ್ ಇದೆ. ವಾಯ್ಸ್ ಅಸಿಸ್ಟೆಂಟ್ನ ನಾವು ಬ್ಲೂಟೂತ್ ಅಂತ ಹೇಳಿದ್ರೆ ನಾವು ಫೋನ್ಗೆ ಲಿಂಕ್ ಮಾಡ್ಕೋಬೇಕು. ಅದು ಬಿಟ್ಟರೆ ನಮಗೆ ಡೇಟಾ ಅಂತ ಇದೆ, ಅದೇ ನಾರ್ಮಲ್ಲು ಇದ್ರದ್ದೆಲ್ಲ ವರ್ಕೌಟ್ ಅಂತ ಹೇಳಿದ್ರೆ ಸ್ಟೆಪ್ಸ್ದು. ಮತ್ತು ಇದು ವರ್ಕೌಟ್ ಅಂತ ಹೇಳಿದ್ರೆ ಹಂಡ್ರೆಡ್ಸ್ ಆಫ್ ನಮಗೆ ಇದು ಸಿಗ್ತಾ ಇದೆ ಇದರಲ್ಲಿ. ವಾಕಿಂಗ್, ರನ್ನಿಂಗು ಅದೆಲ್ಲ ಆಟೋಮೆಟಿಕ್ಕಾಗಿ ನೀವು ವಾಕ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಅಲ್ಲಿ ವಾಕಿಂಗ್ದು ಆನ್ ಆಗಿಬಿಡುತ್ತೆ. ಮತ್ತು ಹಾರ್ಟ್ ರೇಟ್ ಇದು ಗೊತ್ತಿದೆ. ಅದು ಬಿಟ್ಟರೆ ನಮಗೆ ಸ್ಲೀಪ್ ಇದೆ, ಮತ್ತು ಬ್ಲಡ್ ಪ್ರೆಷರ್, ಬಿ ಪಿ ಕೂಡ ಇದೆ ಇದರಲ್ಲಿ. ಇದು ಒಂದು ಒಳ್ಳೆಯ ವಿಷಯ ಅಂತ ಹೇಳ್ಬೋದು. ಅದು ಬಿಟ್ಟರೆ ನಮಗೆ ಬ್ಲಡ್ ಆಕ್ಸಿಜನ್ ಇದೆ. ಬ್ಲಡ್ ಆಕ್ಸಿಜನ್ ಇದರಲ್ಲಿ ನಮಗೆ ನೋಡೋಕ್ಕೆ ಸಿಗುತ್ತೆ. ಇಲ್ಲಿ ಬ್ಲಡ್ ಆಕ್ಸಿಜನ್ ಹಾಕಿದ ತಕ್ಷಣ ನಮಗೆ ಇಲ್ಲಿ ನೋಡಿ, ಇಲ್ಲಿ ಅದರ ಒಂದು ಸೆನ್ಸರ್ ಒಂದು ಆನ್ ಆಗಿಬಿಡುತ್ತೆ. ಅದು ಬಿಟ್ಟರೆ ಮೆಸೇಜಸ್ ನಾರ್ಮಲ್ಲಾಗಿ ನೋಟಿಫಿಕೇಷನ್ಸ್ ಮತ್ತು ಮೆಸೇಜಸ್ ನಮಗೆ ಇಲ್ಲಿ ಸಿಕ್ಬಿಡುತ್ತೆ. ಮತ್ತು ವೆದರ್, ಮತ್ತು ಇದು ಫೀಮೇಲ್ ಅವರ ಒಂದು ಸೆಟ್ಟಿಂಗ್ಸ್ ಅದು ಕೂಡ ಇದೆ ಇದರಲ್ಲಿ. ಮತ್ತು ಬ್ರೀತ್ ಟ್ರೈನಿಂಗ್ ಇದೆ, ಸ್ಟಾಪ್ ವಾಚ್ ಇದೆ, ಟೈಮರ್ ಇದೆ, ಅಲಾರಾಮ್ ಕ್ಲಾಕ್ ಇಲ್ಲಿದೆ, ಮತ್ತು ಫೈಂಡ್ ಅಲಾರಾಮ್, ಮತ್ತು ಕ್ಲಾಕ್ ಇದು, ಕ್ಯಾಲ್ಕುಲೇಟರ್ ಇದೆ. ಇದು ಒಂದು ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದು. ಮತ್ತು ಕ್ಯಾಲೆಂಡರ್ ಸಹ ಇದೆ ಇದರಲ್ಲಿ. ನಿಜವಾಗ್ಲೂ ಬೆಂಕಿ ಅಂತಲೇ ಹೇಳ್ಬೋದು. ನಾನು ಬ್ಲೂಟೂತ್ ಪೇರ್ ಮಾಡಿದ್ಮೇಲೆ ನಮಗೆ ಅದು ಕರೆಕ್ಟಾಗಿ ನಮಗೆ ನೋಡೋಕ್ಕೆ ಸಿಗುತ್ತೆ. ಅದು ಬಿಟ್ಟರೆ ಕ್ಯಾಮ್ರಾ ನಾವೆಲ್ಲ ಇದು ಮಾಡ್ಕೊಂಡು, ಮತ್ತು ಸೆಟ್ಟಿಂಗ್ಸ್ ಇದೆಲ್ಲ ನಾನು ಆಗಲೇ ನಾನು ತಿಳಿಸಿದ್ದೀನಿ. ಬನ್ನಿ ನೋಡೋಣ ಈಗ ನಾವು ಈ ಒಂದು ಸ್ಮಾರ್ಟ್ ವಾಚ್ ಏನಿದೆ ಇದರ ಒಂದು ಇದನ್ನು ನಾನು ನಿಮಗೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ. AMOLED ಡಿಸ್ಪ್ಲೇಯ ಒಂದು ಸ್ಮಾರ್ಟ್ ವಾಚ್. ಮತ್ತು ನಾವು ಇವಾಗ ಆ್ಯಪ್ನ ನೋಡೋಣ. ಆ್ಯಪು ನಮಗೆ ಯಾವ ರೀತಿ ಸಿಗುತ್ತೆ ಅಂಥೇಳಿ ನಾವು ಚೆಕ್ ಮಾಡಿಬಿಡೋಣ. ನೋಡಿ, ಜಸ್ಟ್ ಈಗ ನಾನು ಇದನ್ನು ಜಸ್ಟ್ ಪೇರ್ ಮಾಡ್ಕೊಂಡಿದ್ದೀನಿ ಈ ಒಂದು ಸ್ಮಾರ್ಟ್ ವಾಚಿಂದ. ನಮಗೆ ನೋಡಿ, ಯೂಸರ್ ಇಂಟರ್ಫೇಸ್ ನಮಗೆ ಓಪನಿಂಗಲ್ಲಿ ನಮಗೆ ಸ್ಟಾರ್ಟಿಂಗಲ್ಲಿ ನಮಗೆ ಈ ರೀತಿ ಸಿಗುತ್ತೆ. ಇದರಲ್ಲಿ ನಾವು ಸ್ಟಾರ್ಟಿಂಗ್ ಮಾಡಿದ್ರೆ ಅಂತ ಹೇಳಿದ್ರೆ ನಮ್ಮದು ಡೇಟಾ ಇಲ್ಲಿ ಎಂಟ್ರಿ ಆಯಿತು ಅಂತ ಹೇಳಿದ್ರೆ ಇದೆಲ್ಲ ಸ್ವಲ್ಪ ಚೇಂಜಸ್ ಆಗಿ ನಮಗೆ ಕಾಣುತ್ತೆ. ಇದು ನಾರ್ಮಲ್ ಲುಕ್, ತುಂಬ ಏನು ಇದು ತುಂಬ ಅಡ್ವಾನ್ಸ್ಡಾಗಿ ಏನಿಲ್ಲ, ನಾರ್ಮಲಾಗಿ ಕಾಣ್ತಾ ಇದೆ. ಒಂದು ಗಜಬೀಜಿ ಅಂತ ಏನಿಲ್ಲ, ಚೆನ್ನಾಗಿದೆ. ಮತ್ತು ನೋಡಿ, ಓಕೆ, ಇದು ಪೇರ್ ಆಗಿದೆ. ಮತ್ತು ನೋಡಿ, ಇದು ಬಂದು ಆ್ಯಕ್ಟಿವಿಟಿ ರಿಮೈಂಡರ್ ಇದೆ ಇದರಲ್ಲಿ. ಡ್ರಿಂಕ್ ಇದು ಬಂದು ಡಿವೈಸ್ನ ಒಂದು ಸೆಟ್ಟಿಂಗ್ ಸೆಕ್ಷನಲ್ಲಿ ನಮಗೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಪುಷ್ ನೋಟಿಫಿಕೇಷನ್ನು ಎಲ್ಲ ನೋಟಿಫಿಕೇಷನ್ ಆನ್ ಮಾಡ್ಕೊಂಡು ಎಲ್ಲ ಮೇಲೆ ಆಲ್ ರಿಮೈಂಡರ್ಸ್ ಕೊಟ್ಬಿಟ್ಟು ಎಲ್ಲ ಅಲೋ ಮಾಡಬೇಕಾಗತ್ತೆ. ಇದೆಲ್ಲ ಆ್ಯಕ್ಚುಲಾಗಿ SMS, ವಾಟ್ಸಪ್ಪು ಅವೆಲ್ಲ ಏನೇನೋ ಇದೆ. ಓಕೆ, ಇದರ ನೋಟಿಫಿಕೇಷನ್ಸ್ ಅದನ್ನು ಆ್ಯಕ್ಟಿವ್ ಮಾಡ್ಕೊಳ್ಳೋದು ಹೆಂಗೆ ಅಂತ ಗೊತ್ತು ನಿಮಗೆ. ಮತ್ತು ಡ್ರಿಂಕ್ ರಿಮೈಂಡರ್ ಇದೆ, ಮತ್ತು ಡಯಲ್ ಲೈಬ್ರರಿ ಇದೆ. ಡಯಲ್ ಲೈಬ್ರರಿ ಏನಂತ ಗೊತ್ತಿಲ್ಲ ಇದರಲ್ಲಿ, ನಾನು ಚೆಕ್ ಮಾಡ್ತಾಯಿದ್ದೀನಿ. ವಾಚ್ ಫೇಸಸ್ ಅಷ್ಟೇ ಇದು ಡಯಲ್ ಲೈಬ್ರರಿ. ನೋಡಿ, ವಾಚ್ ತುಂಬ ಒಳ್ಳೊಳ್ಳೆಯ ಒಂದು ವಾಚ್ ಫೇಸ್ ನಮಗೆ ಇದರಲ್ಲಿ ನೋಡೋಕ್ಕೆ ಸಿಗ್ತಾ ಇದೆ. ಬೇಜಾನಿದೆ ಗುರು ನಿಜವಾಗ್ಲೂ. ಇದು ಫೈರ್ಬೋಲ್ಟಲ್ಲಿ ತುಂಬಾ ವಾಚ್ ಫೇಸಸ್ ನಮಗೆ ನೋಡೋಕ್ಕೆ ಸಿಗ್ತಾ ಇದೆ.
ಅವರು 200 ವಾಚ್ ಫೇಸಸ್ ಅಂತ ಹೇಳಿದ್ದಾರೆ. ಇಲ್ಲಿ ನಮಗೆ ನೋಡೋಕ್ಕಮ್ಮಮ್ಮ ಅಂತ ಹೇಳಿದ್ರೆ ಒಂದು 100 ವಾಚ್ ಫೇಸ್ ಏನೋ ಇದೆ ಅಷ್ಟೇ. ನಮಗೆ ಇದರಲ್ಲೇ ಒಳ್ಳೆ ಪ್ರೀಮಿಯಂ ಲುಕ್ನ ಒಂದು ವಾಚ್ ಫೇಸಸ್ ನಾವಿಲ್ಲಿ ಕಾಣ್ತೀವಿ. ಕೆಲವೆಲ್ಲ ಇನ್ಬಿಲ್ಟ್ ಎಲ್ಲನೂ ಇಲ್ಲೇ ಕಾಣ್ತಾ ಇದೆ ನಮಗೆ. ಹಾಗಾಗಿ ತುಂಬ ವಾಚ್ ಫೇಸಸ್ ಅಷ್ಟೊಂದಿಲ್ಲ ಇದರಲ್ಲಿ, ಬೇರೆ ವಾಚ್ಗಳು ಕಂಪೇರ್ ಮಾಡಿದ್ರೆ. ಇದನ್ನು ನಾನು ಬೈಂಡ್ ಮಾಡಿ ನೋಡ್ತೀನಿ. ಅದಕ್ಕೆ ಇದೆಷ್ಟೊತ್ತು ತಗೊಳುತ್ತೆ ಅಂತೇಳಿ. 1.5 MB ಇದೆ ನಿಜವಾಗ್ಲೂ ಈ ಒಂದು ವಾಚ್ ಫೇಸ್ನ. ಅದು ಪುಷಿಂಗ್ ಅಂತ ತೋರಿಸ್ತಾ ಇದೆ, ತುಂಬ ಹೊತ್ತು ತಗೊಳ್ತಾ ಇದೆ. ನೋಡಿ, ಇದರಲ್ಲಿ 1 ನಿಮಿಷ ಆದರೂ ನಾವು ಕಾಯಬೇಕಾಗತ್ತೆ ಮೋಸ್ಟ್ಲಿ. ನೋಡಿ, ನಮಗೆ ವಾಚ್ ಫೇಸು ಅದರಿಂದ ಇದಕ್ಕೆ ನಾನು ಶಿಫ್ಟ್ ಮಾಡಿಕೊಂಡೆ. ನೋಡಿ, ಸಖತ್ತಾಗಿದೆ. ಸ್ವಿಚ್ ಮಾಡ್ಕೊಂಡಿದ್ದೀನಿ. ನೋಡಿ, ಸಖತ್ತಾಗಿದೆ ನಿಜವಾಗ್ಲೂ ಇದು ವಾಚ್ ಫೇಸ್. ಇದೂ ಅಷ್ಟೇ ಒಂಥರ ನೋಡಿ ಕಾಣ್ತಾ ಇದೆ. ನಮಗೆ ಕೈಗೆ ಹಾಕ್ಕೊಂಡ್ರೆ ಯಾವ ರೀತಿ ಲುಕ್ ಬರುತ್ತೆ ಅಂತೇಳಿ ನೋಡ್ತಾ ಇದ್ದೀರಾ. ನೋಡಿ, ಸ್ವಿಚ್ ಆಫ್ ಅಂತ ಹೇಳಿದ್ರೆ ಸ್ಕ್ರೀನ್ ಆಫ್ ಮಾಡಿದ್ದೀನಿ. ಬೇಕು ಇದೆ, ನಾನು ಆನ್ ಮಾಡಿದ್ದೀನಿ ಆ್ಯಕ್ಚುಲಾಗಿ ಮಾಡಿ. ಮತ್ತು ನೋಡಿ, ಇದು ನಿಜವಾಗ್ಲೂ ನಿಮಗೆ ಸ್ಕ್ರೀನ್ನ ಒಂದು ಕ್ಲಾರಿಟಿ ಏನಿದೆ ತುಂಬ ಪ್ರೀಮಿಯಮ್ ಇದೆ. ಯಾಕಂದರೆ AMOLED ಯೂಸ್ ಮಾಡಿದ್ದಾರೆ, ಹಂಗಾಗಿ ನಮಗೆ ತುಂಬ ಪ್ರೀಮಿಯಮ್ ಇದೆ. ಮತ್ತು ಇದರಲ್ಲಿ ನಾನು ಡಿಸ್ಪ್ಲೇಯಲ್ಲಿ AODಯಲ್ಲಿ ಅನಲಾಗ್ ಇಟ್ಟು ನೋಡ್ತೀನಿ. ನಾರ್ಮಲ್ ಕ್ಲಾಕ್ ಥರ ನಮಗೆ ಕಾಣುತ್ತೆ. ತುಂಬ ಚೆನ್ನಾಗಿದೆ ಗುರು, ನಿಜವಾಗ್ಲೂ ನೋಡಿ ಕಾಣ್ತಾ ಇದೆ ನಿಮಗೆ. ಮತ್ತು ನಮಗೆ ವಾಚ್ ಫೇಸು ನಾವು ಇಲ್ಲಿ ಸೆಟ್ ಮಾಡ್ಕೊಳ್ಳೋದು ಹೆಂಗೆ ಅಂತ ನೋಡಿದ್ವಿ. ಮತ್ತು ರೈಸ್ ಟು ವೆಹಿಕಲ್ಗೆ ಎನೇಬಲ್ ಮಾಡಿದ್ದೀನಿ. ಹವರ್ ಸ್ಟೈಲ್, ಫಾಲೋ ಸಿಸ್ಟಮ್, ಓಕೆ, ಫ್ರೀಕ್ವೆಂಟ್ ಕಾಂಟ್ಯಾಕ್ಟ್ಸ್ ಇದನ್ನೆಲ್ಲ ನಾವು ಆನ್ ಮಾಡ್ಕೋಬೇಕಾಗುತ್ತೆ. ಮತ್ತು ಡಿವೈಸ್ ಇದೆಲ್ಲ ಫೋನ್ದಿದು. ಅದು ಬಿಟ್ಟರೆ ನಮಗೆ ಇದು ನಮ್ಮ ಒಂದು ಸೆಟ್ಟಿಂಗ್ಸ್ ಅಂತ ಹೇಳಿದ್ರೆ, ನಾವು ನಮ್ಮ ಹೆಸರೇನು, ನಮ್ಮ ಒಂದು ಹೈಟ್ ಏನಿದೆ, ವೆಯ್ಟ್ ಏನಿದೆ, ಅದಕ್ಕೆ ತಕ್ಕದಂಗೆ ಅವರು ನಮಗೆ ಇಷ್ಟು ಸ್ಟೆಪ್ಸ್ ಡೈಲಿ ನಾವು ಮಾಡಬೇಕು ಅಂತ ಅವರು ಸೆಟ್ಟಿಂಗ್ಸ್ ಎಲ್ಲ ಅವರೇ ಕೊಟ್ಟಿರ್ತಾರೆ. ಮತ್ತು ಲಿಂಕ್ ಕೂಡ ಮಾಡ್ಕೋಬೋದು. ಕೆಲವು ಆ್ಯಪ್ಸ್ಗೆ ಹೆಲ್ತ್ ಕನೆಕ್ಟ್ ಅಂತ ಕೆಲವು ಆ್ಯಪ್ ಇದೆ, ಅದಕ್ಕೆ ನಾವು ಇದನ್ನು ಲಿಂಕ್ ಕೂಡ ಮಾಡ್ಕೋಬೋದು ಆ್ಯಕ್ಚುಲಾಗಿ. ಮತ್ತು ಗೂಗಲ್ ಫಿಟ್ಗೂ ಲಿಂಕ್ ಮಾಡ್ಕೋಬೋದು, ಮತ್ತು ವೀರನ್ಗೂ ಲಿಂಕ್ ಮಾಡ್ಕೋಬೋದು. ಅದು ಬಿಟ್ಟರೆ ಕೆಲವು ಸೆಟ್ಟಿಂಗ್ಸ್ ಕೂಡ ನಮಗೆ ಇಲ್ಲಿ ನೋಡೋಕ್ಕೆ ಸಿಗ್ತಾ ಇದೆ. ಇದು ನಾರ್ಮಲಾಗಿ ಅಪ್ಡೇಟ್ ಇದೆಲ್ಲ ಜಸ್ಟ್ ಆ್ಯಪ್ನ ಒಂದು ಸೆಟ್ಟಿಂಗ್ಸು. ಇದು ಬಂದು ನಮಗೆ ನಾರ್ಮಲ್ಲಾಗಿ ಸಿಸ್ಟಮಲ್ಲಿರೋ ಇದರ ಒಂದು UI ನಮಗೆ ಈ ರೀತಿ ನೋಡೋಕ್ಕೆ ಸಿಗ್ತಾ ಇದೆ. ಏನಂತೀರಾ ನೀವು? ಈ ಸ್ಮಾರ್ಟ್ ವಾಚ್ ಹೆಂಗಿದೆ ಅಂತ ಹೇಳ್ತಿದ್ರೆ ನೀವೇ ಜಡ್ಜ್ ಮಾಡಿ ಇರೋದನ್ನೆಲ್ಲ ನಾನು ನಿಮ್ಗೆ ಇದರಲ್ಲಿ ಏನೇನಿದೆ ಎಲ್ಲ ಅನ್ನೋದನ್ನು ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ. ಆ್ಯಕ್ಚುಲಾಗಿ ತುಂಬ ಮೋಸ ಇಲ್ಲ ಗುರು, ನಿಜವಾಗ್ಲೂ ಅಷ್ಟೇ. ಇದೂ ಅಷ್ಟೇ, ನಾನು ಚೆಕ್ ಮಾಡಿದ್ದೀನಿ. ನೋಡಿ, ಹಾರ್ಟ್ ಬೀಟ್ ಏನಿದೆ ನಾರ್ಮಲಾಗಿ ತೋರಿಸ್ತಾ ಇದೆ. ನಾನು ಇನ್ನೊಂದು ಹೇಳ್ತೀನಿ, ಮೆಡಿಕಲ್ ಇದಕ್ಕೆ ಇದನ್ನು ಮಾತ್ರ ಯಾವತ್ತೂ ಅಷ್ಟೇ ಯಾವುದೇ ಒಂದು ಸ್ಮಾರ್ಟ್ ವಾಚ್ನ ಕರೆಕ್ಟಾಗಿ ಇದು ನಮಗೆ ರೀಡಿಂಗ್ಸ್ ಕೊಡ್ತಾ ಇದೆ ಅಂತೇಳ್ಬಿಟ್ಟು ಇದನ್ನು ನಂಬ್ಕೊಂಡಿರಬೇಡಿ. ನಾರ್ಮಲಾಗಿ ಜಸ್ಟ್ ಏನಾದರೂ ಏರುಪೇರು ಆಯಿತು ಅನ್ನೋ ಥರ ಇದ್ದರೆ ಫಸ್ಟ್ ಹಾಸ್ಪಿಟ್ಲ್ ಕಾಂಟ್ಯಾಕ್ಟ್ ಮಾಡಿ, ಓಕೆನಾ? ಈ ಸ್ಮಾರ್ಟ್ ವಾಚ್ ಏನು ಅನಿಸ್ತು ನಿಮಗೆ? ನಿಜವಾಗ್ಲೂ ಫೈರ್ಬೋಲ್ಟ್ ಎಂಪರರ್ ಸ್ಮಾರ್ಟ್ ವಾಚ್ ಏನಿದೆ ಬ್ಲೂಟೂತ್ ಕಾಲಿಂಗ್ ತುಂಬ ಚೆನ್ನಾಗಿದೆ ನಿಜವಾಗ್ಲೂ. ಈ ಪ್ರೈಸ್ ರೇಂಜ್ಗೆ ಒಳ್ಳೆಯ ಒಂದು ಸ್ಮಾರ್ಟ್ ವಾಚ್ ಅಂತಲೇ ಹೇಳ್ತೀನಿ. ತುಂಬ ಚೆನ್ನಾಗಿದೆ ನಿಜವಾಗ್ಲೂ. ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಬೈ ಮಾಡಿ. ಇದು ಮೇನ್ ಅಡ್ವಾಂಟೇಜ್ ಏನಪ್ಪ ಅಂತ ಹೇಳಿದ್ರೆ ಆಲ್ವೇಸ್ ಡಿಸ್ಪ್ಲೇ ಆನ್ ಇದೆ, ಕಾಣ್ತಾ ಇದೆ ನೋಡಿ. ಯಾವಾಗಲೂ ನಾವು ಶೇಕ್ ಮಾಡಿ ಟೈಮ್ ಎಷ್ಟು ಅಂತ ಚೆಕ್ ಮಾಡೋ ಅವಶ್ಯಕತೆ ಇಲ್ಲ. ಆಫ್ ಆಗಿದ ತಕ್ಷಣ ನೋಡಿ, ಸ್ಕ್ರೀನ್ ಆಫಲ್ಲಿತ್ತು ಅಂತ ಹೇಳಿದ್ರೆ ಕೂಡ ನಮಗೆ ಟೈಮ್ ಅನ್ನೋದನ್ನು ಕಾಣಿಸ್ತಾ ಇರುತ್ತೆ. ಇದೊಂದು ಒಳ್ಳೆಯ ವಿಷಯ. ಇದರ ಪ್ರೈಸ್ ಬಂದು 4000 ರೂಪಾಯಿ ಹೇಳ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ. ಈ ಪ್ರೈಸ್ ರೇಂಜ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಪರ್ಚೇಸ್ ಮಾಡಿ. ಮತ್ತು ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದು ಹೊಸಬರಾಗಿದೆ ತಪ್ಪದಿರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಹಲವಾರು ವೀಡಿಯೋಸ್ ನಾನು ಮುಂದೆ ತರ್ತೀನಿ. ಸಿಗೋಣ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಬಾಯ್.